ಪ್ರಾಚೀನ ಕಥೆಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ನಾನು ನಿಮಗೆ ಮುಂಚೆ ಈ ಪ್ರಾಗ ಇತಿಹಾಸ ಸ್ಥಳಗಳ ಬಗ್ಗೆ ಮತ್ತು ಪ್ರಾಚೀನ ಮಾನವನ ಇತಿಹಾಸದ ಬಗ್ಗೆ ಆಗಲೇ ಮತ್ತು ಒಂದು ಬೃಹಶಿಲಾ ಸಮಾಧಿಗಳ ಬಗ್ಗೆ ತುಂಬ ವೀಡಿಯೋಗಳನ್ನ ನಿಮಗೆ ಮಾಡಿ ತೋರಿಸಿದ್ದೆ. ಸೊ ಅಂಥದ್ದೇ ಒಂದು ಈಗ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಸೊ ಬಳ್ಳಾರಿಯಲ್ಲಿ ಒಂದು ಸ್ಥಳ ಯಾವುದು ಮತ್ತು ಏನು ಡೆವಲಪ್ಮೆಂಟ್ ಆಗಿದೆ ಎಲ್ಲ ಮಾಹಿತಿನ ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಬನ್ನಿ ನನ್ನ ಜೊತೆ ನೋಡೋಣ. That skeleton, but some bone pieces are there. And then one big one is there. This one we had seen in July. End of our season, always end of your season, you will find it. This one we ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನಿಮಗೊಂದು ಐಡಿಯಾ ಬಂದಿರುತ್ತೆ ಸ್ನೇಹಿತರೆ. ಹೌದು, ನಮ್ಮ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಎನ್ನುವಂಥ ಒಂದು ಗ್ರಾಮದಲ್ಲಿ ಉತ್ಖನನ ನಡೀತಾ ಇದೆ. ಇದರಲ್ಲಿ ಏನು ವಿಶೇಷ ಅಂತೀರಾ? ಹೌದು ಸ್ನೇಹಿತರೆ, ಈ ಒಂದು ಉತ್ಖನನದಲ್ಲಿ ಪ್ರಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ 2 ಅಸ್ಥಿಪಂಜರಗಳು ದೊರಕಿದೆ. ಈ ಉತ್ಖನನವನ್ನ ಅಮೆರಿಕದ ಹಾರ್ಟ್ವಿಕ್ ಯೂನಿವರ್ಸಿಟಿಯ ಪ್ರಾಧ್ಯಾಪಕಿಯಾದಂತಹ ನಮಿತಾ ಎಸ್ ಸುಗಂಧಿ ಅವರು ನಡೆಸ್ತಾ ಇದ್ದಾರೆ. ಅಸ್ಥಿಪಂಜರಗಳು ಯಾವುದೇ ರೀತಿಯಲ್ಲಿ ಹಾಳಾಗದೆ ಉತ್ತಮ ರೀತಿಯಲ್ಲಿ ದೊರೆತಿದ್ದು, ಹಾಗೆ ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಪ್ರಾಚೀನ ಮಾನವರ ಶವಸಂಸ್ಕಾರ ಪದ್ಧತಿ ಯಾವ ರೀತಿಯಾಗಿತ್ತು ಅಂತೇಳಿ ಅನೇಕ ಶಿಲಾ ಸಮಾಧಿಗಳನ್ನು ಕೂಡ ನಿಮಗೆ ತೋರಿಸಿದ್ದೆ. ಇದೇ ನೋಡಿ ಆ ಮಾನವನ ಅಸ್ಥಿಪಂಜರ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ತೆಕ್ಕಲಕೋಟೆಯ ಆರಕ್ಷಕರಿಂದ. ನಮಸ್ಕಾರ. ಇವತ್ತು ಈ ಪ್ಲೇಸ್ ಬಂದುಬಿಟ್ಟು ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಅಂತೇಳಿ. ಈ ಪ್ಲೇಸಲ್ಲಿ ನಮಿತಾ ಎಸ್ ಸುಗಂಧಿ ಅಂತನವರು ಸುಮಾರು ಒಂದು 15 ವರ್ಷಗಳಿಂದ ರಿಸರ್ಚನ್ನು ಮಾಡ್ತಾ ಇದ್ದಾರೆ. ತೆಕ್ಕಲಕೋಟೆ ಸುತ್ತಮುತ್ತ ಎಲ್ಲ, ತೆಕ್ಕಲಕೋಟ, ಉಡೇಗೋಳ, ನಿಟ್ಟೂರು ಈ ಭಾಗಗಳಲ್ಲೆಲ್ಲ. ಏನಪ್ಪ, ಇತ್ತೀಚೆಗೆ ಇದು ಪ್ಲೇಸ್ ತುಂಬ ಫೇಮಸ್ ಆಗ್ತದೆ. ಯಾಕಪ್ಪ ಅಂದರೆ ಅಲ್ಲೊಂದು ಪ್ಲೇಸ್ ಇದೆಯಲ್ಲ, ಅಲ್ಲಿ ನಮಗೆ ಸುಮಾರು 5,000 ವರ್ಷಗಳ ಹಿಂದಿನ ಒಂದು ಸ್ಕೆಲೆಟನ್ ಸಿಕ್ಕಿದೆ. ಆ ಸ್ಕೆಲೆಟನ್ನು ನೂತನ ಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂತಾರಲ್ಲ ಅದರದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ಈ ಪ್ಲೇಸ್ ಎಷ್ಟು ಇದಿದೆ ಅಂತ ಹೇಳಿದ್ರೆ, ಸುತ್ತ ಗುಡ್ಡಗಳಿದೆ. ಇದು ಆದಿಮಾನವನ ನೆಲೆ ಅನ್ನೋದಕ್ಕೆ ಒಂದು ಸೂಕ್ತವಾದ ಒಂದು ಸ್ಥಳ. ಯಾಕಂದರೆ ನೀವು ಈ ಗುಡ್ಡ ಸುತ್ತ ಎಲ್ಲಾದರೂ ನೋಡ್ಬೋದು, ನಮಗೆ ಮಡಿಕೆ ಚಿಪ್ಪುಗಳು ಕಾಣ್ತಾವಲ್ಲ, ಆ ಥರ ಹಳೇ ಕಾಲದ್ದು ಮಡಿಕೆ ಚಿಪ್ಪುಗಳು ಕಾಣ್ತವೆ ಗುಡ್ಡ ತುಂಬೆಲ್ಲ. ಹಾಗಾಗಿ ನೋಡ್ರಿ, ಈಗ ಮಾನವನ ಇತಿಹಾಸ ನೋಡ್ಕೊಂತ ಬಂದಂದರೆ ಹಳೆ ಶಿಲಾಯುಗ ಬರ್ತದೆ, ನೂತನ ಶಿಲಾಯುಗ ಬರ್ತದೆ, ಅನಂತರ ಕಬ್ಬಿಣ ಯುಗ ಬರ್ತದೆ, ಅನಂತರ ಈ ಥರ ಯುಗಗಳು ಬರ್ತವೆ. ಈ ಒಂದು ಪ್ಲೇಸ್ ಏನಂತಾರಲ್ಲ, ಇದು ನವಶಿಲಾಯುಗ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ಟ್ವಿಕ್ ವಿಶ್ವವಿದ್ಯಾಲಯ, ಅಮೇರಿಕ ಮೇಡಮ್ ಅವ್ರು ಬಂದಿದ್ದಾರೆ, ಮತ್ತು ರಾಜಸ್ಥಾನ, ಮಹಾರಾಷ್ಟ್ರದಿಂದ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಇದನ್ನು ರಿಸರ್ಚ್ ಮಾಡ್ತಿದ್ದಾರೆ. ಅದರಿಂದ ಗೊತ್ತಾಗ್ತದೆ ನಮ್ಮ ತೆಕ್ಕಲಕೋಟೆ ಎಷ್ಟು ಏನೋ ಅಂದ್ಕೊಂಡಿದ್ವಿ ಇಷ್ಟು ದಿನ ನಾವು ಕೂಡ. ನಮಗೂ ತುಂಬ ಕುತೂಹಲ ಇತ್ತು. ನಾನು ಹಂಗೆ ನೋಡ್ಲಿಕ್ಕೆ ಬಂದೆ ಈ ಪ್ಲೇಸ್ನ. ದಯವಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಅವರು ತುಂಬ ಕಷ್ಟಪಟ್ಟು ಅವ್ರ ಸಲಕರಣೆ ನೋಡಿದ್ನಂದರೆ ತುಂಬ ಆಶ್ಚರ್ಯ ಆಗ್ತದೆ. ತುಂಬ ಚಿಕ್ಕ ಸಲಕರಣೆ ತೊಗೊಂಡು ಸ್ವಲ್ಪ ಒಂದೊಂದು ಅಗಳು ಮಣ್ಣನ್ನು ತೆಗೆದು ಅದನ್ನು ಅವ್ರು ಅಷ್ಟು ತಲ್ಲೀನತೆ ತೊಡ್ಕೊಂಡು ಇದು ಮಾಡ್ತಿದ್ದಾರೆ. ಹಾಗಾಗಿ ಪಾಪ ಅವ್ರಿಗೆ ಯಾರು ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ, ಅವ್ರಿಗೆ ಯಾರು ತೊಂದರೆ ಮಾಡಬೇಡ್ರಿ, ಸ್ವಲ್ಪ ದೂರ, ಆದಷ್ಟು ಡಿಸ್ಟೆನ್ಸಿಂದ ದೂರ ಇದ್ಕೊಂಡೆ ಅದನ್ನು ಅಬ್ಸರ್ವ್ ಮಾಡೋದನ್ನ ನೋಡಿ. ದಯವಿಟ್ಟು ಅದನ್ನು ಹತ್ರ ಹೋಗೋದು, ಅವ್ರನ್ನ ಮಾತಾಡ್ಸೋದು, ಅದನ್ನು ಹಾಳು ಮಾಡ್ತಕ್ಕಂಥದ್ದನ್ನು ದಯವಿಟ್ಟು ಮಾಡಬೇಡ್ರಿ. ಅವ್ರು ಏನೋ ಒಂದು ಜಗತ್ತಿಗೆ ತೋರ್ಸೋಕ್ಕೆ ಬಂದಿದ್ದಾರೆ ಬೇರೆ ದೇಶಗಳಿಂದ. ಈ ಭಾಗದ ಒಂದು ಕಲ್ಚರ್ನ, ಈ ಭಾಗದ ಒಂದು ಸಂಸ್ಕೃತಿನ ಇಡೀ ವಿಶ್ವಮಟ್ಟಕ್ಕೆ ತೋರಿಸ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಈಗ ನೋಡ್ಬೋದು, ನಮ್ಮ ಚಿಕ್ಕ ಮಕ್ಕಳೆಲ್ಲ ಪಾಠಗಳಲ್ಲೆಲ್ಲ ನೂತನ ಶಿಲಾಯುಗ ಅಂದರೆ ಯಾವುದ್ಯಾವುದೋ ಪ್ಲೇಸನ್ನು ಹೋಗ್ತಾ ಇದ್ವಿ. ನಮ್ಮ ಪ್ಲೇಸೇ ಇದೆ ಅಲ್ಲ ತೆಕ್ಕಲಕೋಟೆ, ಈ ಪ್ಲೇಸ್ ಬಗ್ಗೆ ಮುಂದೆ ಹುಡುಗರು ಓದ್ಬೇಕು ಅದನ್ನು. ಹಾಗಾಗಿ ಅಂಥ ಒಂದು ಕೆಲಸನ ಇವರು ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅವ್ರಿಗೆ. ಧನ್ಯವಾದ.